ಯಾಕೋ ಈ ಮೈಕ್ರೋ ಫೈನಾನ್ಸ್ನ ಕಾಟ ನಿಲ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಆದರೂ ಕಾಟ ಮುಂದುವರೆದಿದೆ. ದಂಪತಿಯೊಬ್ಬರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಭಾರಿ ಕಿರುಕುಳ ಆಗಿದೆ. ಆ ಕಿರುಕುಳ ತಾಳಲಾರದೆ SP ಕಚೇರಿಗೆ ದಂಪತಿ ಬಂದಿದ್ದಾರೆ. ಚಿಕ್ಕಮಗಳೂರು SP ಕಚೇರಿಗೆ ಬಂದರು ಉಮೇಶ್ ಮತ್ತವರ ಪತ್ನಿ. ಬೇರೂರು ಸಮೀಪದ ಆಲದಹಳ್ಳಿಯ ನಿವಾಸಿ ಈ ಉಮೇಶ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲದಹಳ್ಳಿಯಲ್ಲಿ ಇರುವಂಥವರು. ಗ್ರಾಮೀಣ ಕೂಟ ಫೈನಾನ್ಸ್ನಿಂದ 3,85,000 ರೂಪಾಯಿ ಸಾಲ ಪಡೆದಿದ್ರು. 4,50,000 ರೂಪಾಯಿ ಅದಕ್ಕೆ ಕಟ್ಟಿದ್ದಾರೆ. ಇನ್ನೂ 2,25,000 ರೂಪಾಯಿ ಕಟ್ಟಬೇಕು ನೀವು ಅಂತ ಆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ಮನೆ ಜಪ್ತಿ ಮಾಡ್ತೀವಿ ಅಂತ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಕೂಡ ಹಾಕಿದ್ದಾರೆ. ಕಳೆದ 15 ದಿನಗಳಿಂದ ಹೀಗಾಗಿ ಮನೆಗೆ ಹೋಗಿಲ್ಲ ಉಮೇಶ್ ಪತ್ನಿಗೂ ಕೂಡ ಫೈನಾನ್ಸ್ ಸಿಬ್ಬಂದಿಯಿಂದ ಟಾರ್ಚರ್ ಆಗಿದೆ. ಹೀಗಾಗಿ SP ವಿಕ್ರಮ್ ಆಮ್ಟೆಗೆ ದೂರು ಕೊಟ್ಟಿದ್ದಾರೆ ದಂಪತಿ. ಕ್ರಮಕ್ಕೆ ಬೀರೂರು ಠಾಣೆ ಪೊಲೀಸರಿಗೆ ಈಗ SP ಸೂಚನೆ ಕೊಟ್ಟಿದ್ದಾರೆ. ಸರ್, ಇವಾಗ ಒಂದು 15-20 ದಿನದಿಂದ ನಮ್ಮ ತಂದೆ ಹುಷಾರಿರಲಿಲ್ಲ ಸರ್. ಮುಂದಿನ ತಿಂಗಳು ಕಟ್ತೀನಿ ಅಂತ ಹೇಳಿದೆ, ಕೇಳಲಿಲ್ಲ ಸರ್. ರಾತ್ರಿ ಎಲ್ಲ ಬೆಳಗ್ಗೆ 7 ಗಂಟೆಗೆ ಬಂದಿರ್ತಾರೆ, ಹೆಂಗಸರು ಒಬ್ಬರೇ ಇರ್ತಾರೆ. ನನಗೆ ಊರು ಬಿಡು ಅಂದ, ನಾನು ಊರು ಬಿಟ್ಟೆ. ಇವಾಗ ಹೆಂಗಸರಿಗೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ನಾನು 3,70,000 ನಾನು ಕಟ್ಟಿದ್ದೀನಿ ಸರ್. 4 ಲಕ್ಷ ಅಂತ ಹೇಳಿದರು. ಇವಾಗ ಇನ್ನೂ 2.5 ಲಕ್ಷ ಕಟ್ಟಿ ಅಂತ ಕೂತಿದ್ದಾರೆ ಸರ್. ನನಗೆ ಎಷ್ಟು ಲೋನ್ ತೊಗೊಂಡಿದ್ರಿ ಅವ್ರ ಹತ್ರ? 3,70,000 ನನಗೆ ಕೊಟ್ಟಿರೋ ಸರ್. ಅವ್ರು 4 ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. 22% ಅಂತ ಹೇಳಿದ್ದಾರೆ ಸರ್. ಇವಾಗ ಅವಾಗ 1.25 ರೂಪಾಯಿ ಅಂತ ಹೇಳಿದ್ರು. ಅವ್ರು ಬಂದು ಕುತ್ಕೊಂಡ್ಬಿಡ್ತಾರೆ, 1 ಗಂಟೆಗಟ್ಟಲೆ ಕುತ್ಕೊತಾರೆ. ಬೆಳಗ್ಗೆ 6:30 7 ಗಂಟೆಯಿಂದ ಬರ್ತಾರೆ. 7 ಗಂಟೆಯಿಂದ 12 ಗಂಟೆ ಆದರೂ ಎದ್ದೋಗಲ್ಲ. ನಮಗೆ ಕೆಲಸಕ್ಕೆ ಹೋಗಕ್ಕೆ ಬಿಡಲ್ಲ. ಎಲ್ಲಿಗೆ ಹೋಗಿದ್ದಾರೆ ನಿಮ್ಮ ಮನೆಯವರು ಅಂತ ಕೇಳಿದ್ರೆ ಹುಷಾರಿಲ್ಲ, ಎಲ್ಲೋ ತಲೆ ಮರೆಸ್ಕೊಂಡಿದ್ದಾರೆ, ಎಲ್ಲೋ ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಕೂಡ ನಮ್ಮ ಮಾತು ಕೇಳಲ್ಲ ಅವರು. ನೀನು ಒನ್ಸ್ ಕಟ್ಟು ಅಂತ ಹೇಳ್ತಾರೆ. 1 ರೂಪಾಯಿ 2 ರೂಪಾಯಿ ಆದರೆ ಬಿಡ್ರಿ ಒನ್ಸ್ ಕಟ್ಟೋಣ ಅನ್ನೋಕ್ಕೆ. ಅದು ಸಾವಿರಾರು ಗಟ್ಟಲೆ ಎಷ್ಟು ಅಂತ ಕಟ್ಟಲಿ ಸರ್? ನಾವು 4,50,000 ಹತ್ರ ಕಟ್ಟಿದ್ದೀವಿ. ಇನ್ಮೇಲೆ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಸರ್.